ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮದೇ ಆಗಿರ್ತಕ್ಕಂತಹ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಇವತ್ತು ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ಸಂಕಲನಾತ್ಮಕ ಒಂದು ಪರೀಕ್ಷೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುಖ್ಯ ಪ್ರಶ್ನೆ ಒಂದರಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಬಹುಆಯ್ಕೆ ಒಂದು ಪ್ರಶ್ನೆ ರೂಪದಲ್ಲಿ ಇರತಕ್ಕಂಥದ್ದು. ಮೊದಲೇ ಪ್ರಶ್ನೆ ಏನಪ್ಪ ಅಂದ್ರೆ, ತಾಯಿಯಿಂದ ಗೌಪ್ಯವಾಗಿ ಹಳೆಯ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡ. ಈ ವಾಕ್ಯದಲ್ಲಿರುವ ವಿಜಾತಿ ಸಂಯುಕ್ತಾಕ್ಷರ ಪದವನ್ನು ಗುರುತಿಸಿ ಬರೀಬೇಕು. ಇಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಪದ ಯಾವುದಪ್ಪ ಅಂದ್ರೆ ಗೌಪ್ಯವಾಗಿ ಅಂತಕ್ಕಂಥದ್ದು. ನೆಕ್ಸ್ಟು ಎರಡನೇ ಪ್ರಶ್ನೆ, ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು. ಈ ವಾಕ್ಯವು ಏನಪ್ಪ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಒಂದು ವಾಕ್ಯ. ನೆಕ್ಸ್ಟ್ ಮೂರನೇ ಪ್ರಶ್ನೆ, DVG ಅವರು ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು. ಈ ವಾಕ್ಯದಲ್ಲಿ ದಿಗ್ಗಜರಲ್ಲಿ ಪದವು ಏನಂತೇಳಿ ಇಲ್ಲಿ ನಾವು ಉತ್ತರ ಬರೀಬೇಕು. ಏನಾಗ್ತದಪ್ಪ ಅಂದ್ರೆ ಸಪ್ತಮಿ ವಿಭಕ್ತಿ ಅಂತಕ್ಕಂಥದ್ದು ಇಲ್ಲಿ ಆಗ್ತದೆ. ಯಾಕಂದ್ರೆ ರಲ್ಲಿ ಅಂತಕ್ಕಂಥದ್ದಿಲ್ಲ. ಆ ಒಂದು ಕಾರಣಕ್ಕಾಗಿ ಮುಖ್ಯ ಪ್ರಶ್ನೆ 2ರಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧತೆ ಮೂರನೇ ಪದಕ್ಕೆ ಒಂದು ಸಂಬಂಧ ಪದವನ್ನು ಬರೀಬೇಕು. 4ನೇ ಪ್ರಶ್ನೆ, ರಾಜ ಅಂತಕ್ಕಂಥದ್ದು ಇಲ್ಲಿ ರಾಜರು ಆದ್ರೆ ನೀನು ಅಂತಕ್ಕಂಥದ್ದು ಆಗ್ತಿತ್ತಪ್ಪ ಅಂದ್ರೆ ನೀವು ಅಂತಕ್ಕಂಥ ಉತ್ತರ ಆಗ್ತದೆ. ನೆಕ್ಸ್ಟ್ 5ನೇದು, ನಿನ್ನಮ್ಮ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಇಲ್ಲಿ ಲೋಪಸಂಧಿ ಆದ್ರೆ ಪತಿಯೊಡನೆ ಅಂತಕ್ಕಂಥದ್ದು ಏನಾಗ್ತೈತೆ ಅಂದ್ರೆ ಆಗಮ ಸಂಧಿ ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟು ಮುಖ್ಯ ಪ್ರಶ್ನೆ 3ರಲ್ಲಿ ಪ್ರತಿಯೊಂದು ಪ್ರಶ್ನೆಗಳಿಗೆ ಏನಪ್ಪ ಅಂದರೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 6ನೇ ಪ್ರಶ್ನೆ, ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗೆ ಹೇಗೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ ಯಾವ ರೀತಿ ನಿರ್ವಹಿಸ್ತಾರೆ ಅಂದ್ರೆ, ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ, ಇನ್ನೊಬ್ಬ ಏನಪ್ಪ ಅಂದ್ರೆ ಪೋಸ್ಟ್ ಮಾಸ್ತರನಾದ ಅಂತೇಳಿ ನೋಡ್ತೀವಿ. ಮೊದಲೆರಡು ಮಕ್ಕಳು ಏನಪ್ಪ ಅಂದ್ರೆ ತಂದೆಯ ಆಸೆಯನ್ನು ಈ ರೀತಿಯಾಗಿ ನೆರವೇರಿಸ್ತಾರೆ. ನೆಕ್ಸ್ಟು 7ನೇ ಪ್ರಶ್ನೆ, ತಂದೆಯನ್ನು ಕರೆತರಲು ಹೋಗುವನೆಂದು ಹೇಳಿದವರು ಯಾರು ಅಂತ ಹೇಳಿದ. ಇಲ್ಲಿ ಪ್ರಶ್ನೆಗೆ ಉತ್ತರವನ್ನು ನಾವಿಲ್ಲಿ ಕೊಟ್ಟಿರ್ತಕ್ಕಂಥದ್ದಿಲ್ಲ. ನೆಕ್ಸ್ಟು 8ನೇ ಪ್ರಶ್ನೆ ಏನಪ್ಪ ಅಂದ್ರೆ, ಯಂತ್ರಘೋಷ ಹೇಳುತ್ತಿರುವ ಬಗೆ ಹೇಗೆ ಅಂತ ಹೇಳಿದ. ಉತ್ತರವನ್ನು ನೋಡೋದಾದ್ರೆ ಇಲ್ಲಿ ನಿಲಿಯಲ್ಲಿ ಹೊಗೆಯ ಚೆಲ್ಲುತ್ತಾ ಯಂತ್ರಘೋಷ ಹೇಳುತ್ತಿದೆ ಅಂಥೇಳಿ ಉತ್ತರವನ್ನು ಇಲ್ಲಿ ಬರೀಬಹುದು. ನೆಕ್ಸ್ಟು 9ನೇದು, ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ ಅಂಥೇಳಿ. ಆಲದ ಮರ ಬೀಜ ಏನಪ್ಪ ಅಂದ್ರೆ ಸಿಡಿದು ಭೂಮಿಗೆ ಬಿದ್ದಾಗ ಹೆಮ್ಮರವಾಗಿ ಬೆಳೆದು ನಿಲ್ಲುತ್ತದೆ ಅಂಥೇಳಿ ಉತ್ತರವನ್ನು ಬರೀಬೇಕು. ನೆಕ್ಸ್ಟ್ 10ನೇ ಪ್ರಶ್ನೆ, ರೈಲಿನಲ್ಲಿ ಸಿಕ್ಕಿದ ಮುದುಕನ ಉದ್ಯೋಗವೇನು ಅಂತೇಳಿ. ಮುದುಕನ ಉದ್ಯೋಗ ಯಾವುದಪ್ಪ ಅಂದ್ರೆ ಇಲ್ಲಿತ ರತ್ನದ ವ್ಯಾಪಾರಿಯಾಗಿದ್ದ. ಮುಖ್ಯ ಪ್ರಶ್ನೆ 4ರಲ್ಲಿ 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 11ನೇ ಪ್ರಶ್ನೆ ಅಂತಂದ್ರೆ, ರಸೂಲ್ ಖಾನ್ ಅವರು DVG ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು ಅಂತೇಳಿದ. ಮುಖ್ಯವಾಗಿರ್ತಕ್ಕಂಥ ಸಹಾಯವೇನಪ್ಪ ಅಂದ್ರೆ ಇಲ್ಲಿ ರಸೂಲ್ ಖಾನನು DVG ಅವರನ್ನು ತನ್ನ ಜಟಕಾ ಬಂಡಿಯಲ್ಲಿ ಕರೆಸಿಕೊಂಡು ಬೋರಿಂಗ್ ಪೇಟೆಗೆ ಕರೆದುಕೊಂಡು ಹೋದರು. ಅಲ್ಲಿ ಬೆಂಗಳೂರಿಗೆ ಏನಪ್ಪ ಅಂದ್ರೆ ಟಿಕೆಟ್ ಕೊಡಿಸಿ ರೈಲಿನಲ್ಲಿ ಕೂರಿಸ್ತಾರೆ. ಕೈ ಖರ್ಚಿಗೆ ₹1 ನೋಡಲಿ ಕೊಟ್ಟು ಕಳಿಸ್ತಾರೆ ಅಂತೇಳಿ ನೋಡ್ತೀವಿ. ಹಾಗಾಗಿ ಈ ರೀತಿ ಏನಪ್ಪ ಅಂದ್ರೆ ಖಾನ್ ಅವರು DVG ಅವರ ಒಂದು ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತಾರೆ. ನೆಕ್ಸ್ಟು 12ನೇದು, ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ ಅಂಥೇಳಿ. ಇಲ್ಲಿ ಸಹೋದರಿಯ ಸುತ್ತಳದೆಂದು ಎಳೆತನದಿಂದಲೇ ನನ್ನನ್ನು ಕರೆತಂದು ಸಾಕಿ ಸಲುಹಿ ಸೊಸೆಯಾಗಿ ಸ್ವೀಕರಿಸಿ ನನ್ನ ಬಾಳ್ವೆಯನ್ನು ಆಧರಿಸಿ ಏನು ಮಾಡಿರಪ್ಪ ಅಂದರೆ ಉದ್ಧರಿಸಿದಳ. ಇನ್ನು ನಿಮ್ಮ ಒಂದು ಅರಮನೆಯಲ್ಲಿ ನಾನು ಕನಸಿನಲ್ಲೂ ಎನಿಸಲಾಗದ ಸುಖವನ್ನು ಅನುಭವಿಸಿದನು. ಪತಿಯನ್ನು ನನಗೆ ಇನ್ನೊಮ್ಮೆ ನೀಡಿ ರಕ್ಷಿಸಿರಿ. ನಾನು ನನ್ನ ಪತಿಯೆಡೆಗೆ ಹೋಗುವೆನು. ಇಲ್ಲಿ ರಾಹುಲ್ನನ್ನು ಇಲ್ಲಿಯೇ ಇರಿಸಿಕೊಳ್ಳಿ. ನನಗೆ ಪತಿಯೊಡನೆ ಹೋಗಲು ಅನುಮತಿ ಕೊಡಿ ಎಂದು ಇಲ್ಲಿ ರಾಜನನ್ನು ಪೀಠದಲ್ಲಿ ಕುಣಿಸಿ ಯಶೋಧರೆ ಈ ರೀತಿಯಾಗಿ ವಿನಂತಿಸಿಕೊಳ್ತಾಳೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಇಲ್ಲಿ ಸುವ್ರತಿ ಹಾಗೂ ಸುತನ ಬಗೆಗೆ ಕವಿ ಏನೆಂದು ಹೇಳಿದ್ದಾನೆ ಅಂತ ಹೇಳಿದ ಅಥವಾ ಏನು ಹೇಳಿದ್ದಾನೆ ಅಂತ ಹೇಳಿದ. ಇಲ್ಲಿ ಉತ್ತರ ನೋಡಿದ್ರೆ, ತಂದೆ ತಾಯಿ ಬಂಧು ಗುರುಗಳ ಮಹತ್ವವನ್ನು ಕುರಿತು ಹೇಳುವಾಗ ವೇದಗಳನ್ನು ಬಿಡದೆ ಇಲ್ಲಿ ಪರಿಸರಿಸುವಿನಿ ಸುವ್ರತಿ. ಒಳ್ಳೆಯ ವಿದ್ಯೆಯನ್ನು ಸಂಪಾದಿಸಿ ತಂದೆ ತಾಯಿಗಳಿಗೆ ಸದ್ಗತಿಯಿಂದ ತೋರುವ ಒಳ್ಳೆಯ ಒಂದು ಮಗನೇ ಪಾತ್ನಲ್ಲಿ ಸುತ ಎಂದು ಇಲ್ಲಿ ಕವಿ ಏನು ಮಾಡಿದ ಅಂತಂದರೆ ಈ ರೀತಿಯಾಗಿ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟು 14ನೇ ಪ್ರಶ್ನೆ, ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ಅಂತೇಳಿ ಇದನ್ನು ವಿವರಿಸಬೇಕು. ಉತ್ತರವನ್ನು ನೋಡೋದಾದರೆ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಏನಪ್ಪ ಅಂದ್ರೆ ಬೂದಿ ಇಲ್ಲಿ ಕೆಸರಿನೊಂದಿಗೆ ಕೂಡಿ ಗೊಬ್ಬರವಾಗ್ತದೆ. ಕಮಲದ ಗಿಡವು ಚೆನ್ನಾಗಿ ಬೆಳೆದು ಹೆಚ್ಚು ಹೂವುಗಳನ್ನು ಬಿಟ್ಟಾಗ ಜೀವನದ ಹುಟ್ಟು
ಸಾವಿನ ಒಂದು ಬದುಕು ಇಲ್ಲಿ ಧನ್ಯವಾಗ್ತದೆ ಅಂತೇಳಿ ಕವಿ ಏನು ಮಾಡಿದ್ದಾರೆ ಅಂತಂದರೆ ಈ ರೀತಿಯಾಗಿ ಹೇಳಿರ್ತಕ್ಕಂಥದ್ದು. ಇನ್ನು 15ನೇ ಪ್ರಶ್ನೆ, ಬಾಪೂಜಿಯವರ ವ್ಯಕ್ತಿತ್ವದ ಬಗ್ಗೆ ನೆಹರು ಅವರು ಏನೆಂದು ಹೇಳಿದ್ದಾರೆ ಅಂತೇಳಿ ಅಥವಾ ಏನು ಹೇಳಿದ್ದಾರೆ ಅಂತೇಳಿ. ಸೊ ಬಡವರಿಗೆ ಕಷ್ಟದಿಂದ ನೆರಳುತ್ತಿರುವವರಿಗೆ ಹಸಿವಿನಿಂದ, ಹೌದಾ, ಆಮೇಲೆ ಕೊರಗುತ್ತಿರೋರಿಗೆ, ಆಮೇಲೆ ಅನ್ಯಾಯಕ್ಕೆ ತುತ್ತಾದವರಿಗೆ ಸದಾ ಏನಪ್ಪ ಅಂದರೆ ಇಲ್ಲಿ ಸಹಾಯವನ್ನು ಮಾಡಬೇಕು ಅಂತೇಳಿ ಗಾಂಧೀಜಿಯವರು ಒಂದು ಆಸೆಯಾಗಿತ್ತು. ಹಾಗಾಗಿ ಅಂಥವರ ಮೇಲೆ ಗಾಂಧೀಜಿಯವ್ರಿಗೆ ಏನಪ್ಪ ಅಂದರೆ ಅಪಾರವಾಗಿರ್ತಕ್ಕಂಥ ಪ್ರೇಮ ಕೂಡ ಇತ್ತು. ಸೊ ಎಲ್ಲರಲ್ಲಿ ಏನಪ್ಪ ಅಂದರೆ ಸ್ಫೂರ್ತಿ ತುಂಬುವಂಥ ಒಂದು ವ್ಯಕ್ತಿತ್ವ ಯಾರ್ದು ಇತ್ತಪ್ಪ ಅಂದರೆ ಗಾಂಧೀಜಿಯವ್ರದ್ದು ಅಥವಾ ಬಾಪೂಜಿ ಅಂತ ಏನು ಕರಿತೀವಲ್ಲ ಅವ್ರದ್ದು ಆಗಿತ್ತು. ನೆಕ್ಸ್ಟು ಮುಖ್ಯ ಪ್ರಶ್ನೆ ಇದರಲ್ಲಿ ಸೊ ಒಂದು ಕವಿ ಪರಿಚಯ ಇರ್ತಕ್ಕಂಥದ್ದು. ಸೊ 16ನೇ ಪ್ರಶ್ನೆ, ಗೋವಿಂದಪ್ಪ ಅಂತಕ್ಕಂಥ ಒಬ್ಬ ಕವಿ. ಇವರು ರಾಷ್ಟ್ರಕವಿ ಅಂತೇಳಿ ಕರೆಸಿಕೊಳ್ತಾರೆ. ಸೊ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ 13/3/1883 ಜನಿಸ್ತಾರೆ. ಆಮೇಲೆ ಗಿಳಿಬಿಂಡು, ನಂದಾದೀಪ, ಆಮೇಲೆ ಚಿತ್ರಬಾನು, ಹೆಬ್ಬೆರಳು, ಸೊ ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ಅಂತೇಳಿ ನೋಡ್ತೀವಿ. ಇನ್ನು ಇವರು ಏನಪ್ಪ ಅಂದ್ರೆ ಕನ್ನಡದ ಮೊದಲ ಕವಿ, ರಾಷ್ಟ್ರಕವಿ ಅಂತೇಳಿ ಕೂಡ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥವ್ರು. ಇದಿಷ್ಟು ಏನಂತಂದ್ರೆ ಇಲ್ಲಿ ಕವಿ ಪರಿಚಯ. ನೆಕ್ಸ್ಟು ಮುಖ್ಯ ಪ್ರಶ್ನೆಯಲ್ಲಿ ಸೊ ಗಾದೆಗಳನ್ನು ವಿಸ್ತರಿಸಿ ಬರೀಬೇಕು. 17ನೇ ಪ್ರಶ್ನೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂಥೇಳಿ. ಇಲ್ಲಿ ಈ ಒಂದು ಗಾದೆಗಳೇನಪ್ಪ ಅಂದ್ರೆ ಜನಪದರ ಒಂದು ಜೀವನದ ಅನುಭವದ ಒಂದು ನುಡಿಮುತ್ತುಗಳು ಕೂಡ ಆಗಿರ್ತವೆ. ಅಷ್ಟೇ ಅಲ್ಲದೆ ಇವುಗಳಿಂದ ಏನಪ್ಪ ಅಂದ್ರೆ ಜೀವನದ ಮೌಲ್ಯ ಅಂತಕ್ಕಂಥದ್ದು ಹೆಚ್ಚಾಗ್ತದೆ. ಇನ್ನು ಆದುದರಿಂದ ಏನಪ್ಪ ಅಂದ್ರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತಕ್ಕಂಥ ಒಂದು ಮಾತಿದೆ. ಸೊ ಗಾದೆಗಳೇನಪ್ಪ ಅಂದರೆ ಈ ವೇದಗಳಿಗೆ ಸಮಾನ ಅಂತೇಳಿ ನಾವು ಹೇಳ್ಬೋದು. ಅಂಥ ಕೆಲವು ಪ್ರಸಿದ್ಧವಾಗಿರ್ತಕ್ಕಂಥ ಗಾದೆಗಳಲ್ಲಿ ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತಕ್ಕಂಥ ಒಂದು ಗಾದೆ ಇದೆ. ಸೊ ಇದನ್ನು ವಿವರಿಸಿ ಬರೀಬೇಕು. ಸೊ ನಮಗೆ ಅನೇಕ ಬಂಧುಗಳಿರ್ಬೋದು. ಸೊ ಅವ್ರು ಯಾರೂ ಕೂಡ ಏನಪ್ಪ ಅಂದ್ರೆ ತಾಯಿಯಂತೆ ನಮಗೆ ಇಲ್ಲಿ ಅತ್ಯಂತ ಆತ್ಮೀಯರಾಗಿರುವುದಿಲ್ಲ. ಸೊ ತಾಯಿ ನಿಜಕ್ಕೂ ಏನಪ್ಪ ಅಂದ್ರೆ ಬಂಧುಗಳಿಗೆ ಮೀರಿದವಳು. ಸೊ ಅವಳು ದೇವರಿಗೆ ಸರಿ ಸಮಾನನಾದವಳು. ಸೊ ಹೀಗಾಗಿ ತಾಯಿಯನ್ನು ಬಿಟ್ಟರೆ ಮಕ್ಕಳಿಗೆ ಬೇರೆ ಬಂಧು ಬಳಗ ಇಲ್ಲವೆಂದು ಇಲ್ಲಿ ಹೇಳ್ಬೋದು. ಸೊ ನಮ್ಮ ಬಾಲ್ಯದಿಂದಲೇ ಏನಪ್ಪ ಅಂದ್ರೆ ನಮಗೆ ಹತ್ತಿರವಾಗಿ ನಮ್ಮ ನೋವು ನಲಿವುಗಳಿಗೆ ಏನಪ್ಪ ಅಂದ್ರೆ ಸ್ಪಂದಿಸುತ್ತಾ ನಮಗಾಗಿ ತನ್ನ ಜೀವನವನ್ನು ಏನಪ್ಪ ಅಂದ್ರೆ ಇಲ್ಲಿ ಅನೇಕ ತ್ಯಾಗಗಳನ್ನು ಕೂಡ ಇಲ್ಲಿ ತಾಯಿಯಾದವಳು ಮಾಡ್ತಾಳೆ ಅಂತೇಳಿ ನೋಡ್ತೀವಿ. ಹಾಗಾಗಿ ಇಲ್ಲಿ ತಾಯಿಗಿಂತ ಬಂಧು ಇಲ್ಲ ಅಂಥೇಳಿ ನೋಡ್ತೀವಿ. ಅದೇ ರೀತಿ ಎಲ್ಲ ರುಚಿಗಳಲ್ಲೂ ಕೂಡ ಏನಪ್ಪ ಅಂದರೆ ಉಪ್ಪಿಗಿಂತ ಒಂದು ರುಚಿ ಏನಂತಂದ್ರೆ ಇಲ್ಲಿ ಶ್ರೇಷ್ಠವಾದದ್ದು ಅದನ್ನು ನೋಡ್ತೀವಿ. ಆಮೇಲೆ ಷಡ್ಸರಗಳ ಗಳಲ್ಲಿ ಸೊ ಉಪ್ಪಿನ ಸ್ಥಾನ ಏನಪ್ಪ ಅಂದ್ರೆ ಮೊದಲೇದು. ಸೊ ಉಳಿದ ರುಚಿಗಳು ಏನಪ್ಪ ಅಂದರೆ ಬೇರೆ ಬೇರೆ ಸೌಂದರ್ಯದಲ್ಲಿ ರುಚಿಕರವೆನಿಸಿದರೂ ಕೂಡ ಸೊ ಕೊನೆಗೆ ಏನಪ್ಪ ಅಂದರೆ ಉಪ್ಪಿನ ಒಂದು ಸಹಯೋಗವಿಲ್ಲದೆ ಊಟ ಸಪ್ಪೆ ಅನ್ನಿಸ್ತದೆ. ಸೊ ಹಾಗಾಗಿ ಉಪ್ಪಿಗಿಂತ ಇಲ್ಲಿ ರುಚಿ ಇಲ್ಲ ಅಂತೇಳಿ ನಾವು ಈ ಒಂದು ವಿಷಯವನ್ನು ಇಲ್ಲಿ ನೋಡ್ಬೋದು. ಅಥವಾ ಪ್ರಶ್ನೆದ ಸೊ ಅದನ್ನು ನೀವೇ ನೋಡ್ಕೊಳ್ಬೇಕು. ಏನಂತಂದ್ರೆ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತೇಳಿ ಸೊ ಅದಿದೆ, ಅದನ್ನು ಇಲ್ಲಿ ನೋಡ್ಕೊಳ್ಬೋದು. ಓಕೆ, ನೆಕ್ಸ್ಟು 18ನೇ ಪ್ರಶ್ನೆ. ಸೊ ಸಂದರ್ಭ ಇದೆ. ಸೊ ದೇವರು ದೊಡ್ಡವನು, ದೇವರು ದಯಾಳು ಅಂತೇಳಿ ಒಂದು ಸಂದರ್ಭ ಇದೆ. ಮೊದಲೇದಾಗಿ ಆಯ್ಕೆಯನ್ನು ನೋಡೋದಾದ್ರೆ ಇಲ್ಲಿ ಈ ಒಂದು ಮೇಲಿನ ವಾಕ್ಯವನ್ನು ಏನಪ್ಪ ಅಂದ್ರೆ ಬಾಗಲೂಡಿ ದೇವರಾಯ ಅವರು ಬರೆದಿರ್ತಕ್ಕಂಥ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಮಗ್ಗದ ಸಾಹೇಬ ಅಂತಕ್ಕಂಥ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ನೋಡೋದಾದ್ರೆ ನಿಮ್ಮ ಮಗ ಕರಿಮನಿಗೆ ರಾಷ್ಟ್ರಪತಿಯವರು ಪದ್ಮಭೂಷಣ ಒಂದು ಬಿರುದನ್ನು ಕೊಟ್ಟಿದ್ದಾರೆ. ಆ ವಿಷಯ ಪತ್ರಿಕೆಯಲ್ಲಿ ಬಂದಿದೆ ಎಂದು ಶಂಕರಪ್ಪ ಅವರು ಏನಪ್ಪ ಅಂದ್ರೆ ಮುದುಕನಾಗಿದ್ದ ರಹೀಮನಿಗೆ ಹೇಳಿದಾಗ ಇಲ್ಲಿ ರಹೀಮನು ಏನಪ್ಪ ಅಂದ್ರೆ ಸಂತೋಷದಿಂದ ಹೆಮ್ಮೆ ಪಡ್ತಕ್ಕಂಥ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದ್ರೆ ಸೊ ತನ್ನ ಮಗ ಕರೀಮನ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೊಂದಿದ್ದ ರಹೀಮನಿಗೆ ತನ್ನ ಮಗನ ಸಾಧನೆಯನ್ನು ಕೇಳಿ ಅವನ ಬಗ್ಗೆ ಹೆಮ್ಮೆಯ ಒಂದು ಭಾವನೆ ಏನಪ್ಪ ಅಂದ್ರೆ ಇಲ್ಲಿ ಮೂಡಿ ಬರ್ತದೆ. ಸೊ ಇದೇನಪ್ಪ ಅಂದ್ರೆ ಇಲ್ಲಿ ಮಾತಿನ ಸ್ವಾರಸ್ಯಪೂರ್ಣವಾಗಿರ್ತಕ್ಕಂಥದ್ದು. ಇನ್ನು 19ನೇ ಒಂದು ಸಂದರ್ಭ ನೋಡೋದಾದ್ರೆ ನಿನ್ನ ಕಲೆ ಏನಪ್ಪ ಅಂದ್ರೆ ಇಲ್ಲಿ ನುಡಿಯುವುದಲ್ಲ ಅಂಥೇಳಿ. ಸೊ ಇಲ್ಲಿ ಈ ಒಂದು ಸಂದರ್ಭವನ್ನು ನೋಡೋದಾದ್ರೆ ಇಲ್ಲಿ ಆಯ್ಕೆಯನ್ನು ನೋಡಿದ್ರೆ ಮೊದಲು ಶ್ರೀ NS ರಘುನಾಥ್ ಅವರು ಸಂಪಾದಿಸಿರ್ತಕ್ಕಂಥ ಶತಮಾನದ ಮಕ್ಕಳ ಸಾಹಿತ್ಯ ಅಂತಕ್ಕಂಥ ಒಂದು ಸಂಕಲನ ಆಯ್ದು. ಆಮೇಲೆ M ಗೋವಿಂದಪ್ಪ ಅವರು ರಚಿಸಿರ್ತಕ್ಕಂಥ ಕನ್ನಡಿಗರ ತಾಯಿ ಅಂತಕ್ಕಂಥ ಒಂದು ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಇನ್ನು ಸಂದರ್ಭವನ್ನು ನೋಡೋದಾದ್ರೆ ಹಳೆಬೀಡು, ಬೇಲೂರು, ಶ್ರವಣಬೆಳಗೊಳ, ಕಾರ್ಕಳ ಹೀಗೆ ಕನ್ನಡ ನಾಡಿನ ಒಂದು ಶಿಲ್ಪಕಲಾ ಸೌಂದರ್ಯದ ವೈಭವವನ್ನು ಅದರ ಸೌಂದರ್ಯವನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಇಲ್ಲಿ ಹೇಳಿರ್ತಾರೆ ಕವಿಗಳು. ಇನ್ನು ನೆಕ್ಸ್ಟು ಸ್ವಾರಸ್ಯ ಅಂತಕ್ಕಂಥದ್ದು ನೋಡಿದ್ರೆ ಸೊ ನಮ್ಮ ಕನ್ನಡ ನಾಡಿನಲ್ಲಿ ಶಿಲ್ಪ ಕಲಾಕೃತಿಗಳು ಕನ್ನಡ ನಾಡಿನ ಭವ್ಯ ಇತಿಹಾಸದ ಹಿನ್ನೆಲೆಯಲ್ಲಿ ಕಥೆಯನ್ನು ಹೇಳುವುದರ ಮೂಲಕ ಇಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿರತಕ್ಕಂಥದ್ದು. ನೆಕ್ಸ್ಟು ಮುಖ್ಯ ಪ್ರಶ್ನೆಯಲ್ಲಿ ಪದ್ಯ ಭಾಗವನ್ನು ಪೂರ್ಣಗೊಳಿಸಬೇಕು. ಸೊ ಇಲ್ಲಿ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರ್ತಕ್ಕಂಥದ್ದಿದೆ 20ನೇ ಪ್ರಶ್ನೆ. ಸೊ ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ಅಂಥೇಳಿ ಸೊ ಒಂದು ಪದ್ಯ ಇದೆ. ಸೊ ಅದನ್ನು ಇಲ್ಲಿ ನೀವು ನೋಡ್ಕೊಳ್ಬೋದು.
ಇನ್ನು ಮುಖ್ಯ ಪ್ರಶ್ನೆ ಏನಪ್ಪ ಅಂದ್ರೆ ಆ ಪದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಅಡಕವಾಗಿರ್ತಕ್ಕಂಥ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀಬೇಕು. ಸೊ ಇದನ್ನು ಕೂಡ ಇಲ್ಲಿ ನೀಡುತ್ತೇನೆ. ಸೊ ಹೀನ ಕೃತ್ಯಗಳ ಮಾಡುತ್ತ ನದಿಯಲ್ಲಿ ಅಂತೇಳಿ ಸೊ ಒಂದು ಪದ್ಯ ಇದೆ. ಅದನ್ನು ಅರ್ಥೈಸಿಕೊಂಡು ಮೌಲ್ಯಗಳನ್ನ ಆಧರಿಸಿ ಇಲ್ಲಿ ಸಾರಾಂಶವನ್ನು ಬರೆದಾದ್ರೆ ಸೊ ಈ ಒಂದು ಮೇಲಿನ ಪದ್ಯ ಭಾಗವನ್ನು ಪುರಂದರದಾಸರು ಬರೆದಿರ್ತಕ್ಕಂಥ ಬೇವು ಬೆಲ್ಲದೊಳಗಡೆ ಫಲ ಅಂತ ಹೇಳಿ ಸೊ ಒಂದು ಏನು ಮಾಡಿರಪ್ಪ ಅಂದ್ರೆ ಪದ್ಯ ಭಾಗವನ್ನು ಆಯ್ದುಕೊಳ್ಳಲಾಗಿದೆ. ಹುಟ್ಟುಗುಣ ಸುಟ್ಟರು ಹೋಗುವುದಿಲ್ಲ. ಸೊ ಯಾವುದೇ ಕೆಲಸ ನಿರ್ವಹಿಸಿದ್ರು ಅದರಿಂದ ಏನಪ್ಪ ಅಂದ್ರೆ ಫಲಾಫಲವನ್ನು ಅಪೇಕ್ಷಿಸಬಾರದು. ಸೊ ನಿರ್ಮಲ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸ ಅಷ್ಟೊಂದು ಕೂಡ ಏನಪ್ಪ ಅಂದ್ರೆ ಇಲ್ಲಿ ಅದು ನಮಗೆ ಸರಿ ಅನ್ಸಂಗಿಲ್ಲ ಅಂತೇಳಿ ನೋಡ್ತೀವಿ. ಹಾಗಾಗಿ ಪುರಂದರದಾಸರು ಈ ರೀತಿಯಾಗಿ ನಿರೂಪಿಸ್ತಾರೆ. ಮಾನವ ತನ್ನ ಕೆಟ್ಟ ಗುಣಗಳನ್ನು ಬಿಡದೆ ತನ್ನ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೂ ಕೂಡ ಅದರಿಂದ ಏನೂ ಪ್ರಯೋಜನ ಆಗುವುದಿಲ್ಲ. ಸೊ ಹಾಗಾಗಿ ನಮ್ಮ ಏನಪ್ಪ ಅಂದರೆ ಇಷ್ಟ ದೇವರನ್ನು ಸದಾ ಮನದಲ್ಲಿ ನೆನೆಯದೆ ಸೊ ಪ್ರಾರ್ಥಿಸದೆ ಹೌದಾ ಆಮೇಲೆ ಮೌನವು ಮಾಡಿದರೆ ಪ್ರಯೋಜನವೇನು ಎಂದು ಪುರಂದರದಾಸರು ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಇನ್ನು ಮೌಲ್ಯವನ್ನು ನೋಡಿದ್ರೆ ಮನುಷ್ಯ ಏನಪ್ಪ ಅಂದರೆ ಮೊದಲು ತನ್ನ ಅಂತರಂಗವನ್ನು ಪರಿಶುದ್ಧವಾಗಿಟ್ಕೊಳ್ಬೇಕು. ಆಮೇಲೆ ಹೀನ ಕೃತ್ಯಗಳನ್ನು ಮಾಡಬಾರ್ದು ಅಂಥೇಳಿ ಇಲ್ಲಿ ನಾವು ಮೌಲ್ಯಗಳನ್ನು ಏನು ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ. ನೆಕ್ಸ್ಟ್ ಮುಖ್ಯ ಪ್ರಶ್ನೆಯಲ್ಲಿ ಸೊ 8 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 22ನೇ ಪ್ರಶ್ನೆ ಏನಂತಂದ್ರೆ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಒಂದು ಅಭಿಪ್ರಾಯವೇನು ಅಂತೇಳಿ ಇಲ್ಲಿ ನೋಡೋದಾದ್ರೆ ಸೊ ನಮ್ಮ ನಾಡಿನಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ, ಬಸ್ಸು ನಿಲ್ದಾಣಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲಿ ಕೂಡ ಏನಪ್ಪ ಅಂದ್ರೆ ದುಡ್ಡು ಇಲ್ಲದಿದ್ದಲೇ ಏನಪ್ಪ ಅಂದ್ರೆ ಕುಡಿಯಬಲ್ಲ ನೀರನ್ನು ಏನಪ್ಪ ಅಂದರೆ ಇರಿಸುತ್ತಿದ್ದರು. ಸೊ ಬಾಯಾರಿಕೆಯಾದಾಗ ಏನಪ್ಪ ಅಂದರೆ ಈಗಲೂ ಕೂಡ ಹೋಟೆಲು ಒಂದಕ್ಕೆ ಹೋಗಿ ನೀರು ಕುಡಿದು ಬರಬಹುದು. ಸೊ ಮನೆಯ ಹೊರಗೆ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ದನಕರುಗಳು ನೀರು ಕುಡಿದು ಹೋಗಲಿ ಅಂಥೇಳಿ ಇಲ್ಲಿ ನೀರು ಏನು ಮಾಡ್ತಿರುತ್ತೆ ಅಂದರೆ ತುಂಬಿಡ್ತಾಯಿದ್ರು. ಸೊ ಅಲ್ಲಲ್ಲಿ ಅಂಗಡಿಗಳಲ್ಲಿ ಕೂಡ ಏನಪ್ಪ ಅಂದರೆ ಈ ರೀತಿಯಾಗಿ ಒಂದು ಸಣ್ಣ ಮಡಿಕೆಗಳಲ್ಲಿ ಏನಂತಂದ್ರೆ ನೀರನ್ನು ತುಂಬಿಡ್ತಾಯಿದ್ರು. ಅನೇಕ ಗುರುದ್ವಾರಗಳ ಒಂದು ಬಳಿ ಸ್ವಯಂ ಸೇವಕರು ನೀರಿನ ಒಂದು ದೊಡ್ಡ ಕೊಳಾಯಿಯನ್ನು ಹಿಡಿದು ನಿಲ್ಲಿಸಿದ ಆಟೋ, ಬಸ್, ದಾರಿ ಹೋಕರಿಗೆಲ್ಲ ಉಚಿತವಾಗಿ ನೀರನ್ನು ತುಂಬಿ ಕೊಡ್ತಾಯಿದ್ರು. ಸೊ ಇವೆಲ್ಲವನ್ನು ಕೂಡ ಏನಪ್ಪ ಅಂದ್ರೆ ನಾವಿಲ್ಲಿ ಒಂದು ಕೇವಲ ಭಾರತದಲ್ಲಿ ಮಾತ್ರ ಏನು ಮಾಡ್ತೀವಿ ಅಂದರೆ ಕಾಣ್ತೀವಿ. ಸೊ ಆದರೆ ವಿದೇಶಗಳಲ್ಲಿ ದುಡ್ಡು ಕೊಟ್ಟೆ ಏನು ಮಾಡಬೇಕು, ನೀರನ್ನು ಖರೀದಿ ಮಾಡಬೇಕು. ಹಾಗಾಗಿ ನೀರು ಅಂತಕ್ಕಂಥದ್ದು ಇಲ್ಲಿ ವಿದೇಶಗಳಲ್ಲಿ ಫ್ರೀಯಾಗಿ ಸಿಗೋಂಗಿಲ್ಲ. ಇನ್ನು ಅಥವಾ ಪ್ರಶ್ನೆ ಇದೆ, ಸೊ ಅದನ್ನು ನೀವೇ ನೋಡ್ಕೊಳ್ಬೋದು. ಲೇಖಕಿ ಬೆಂಗಳೂರಿನಲ್ಲಿ ನೀರು ಕುಡಿದ ಸಂಸ್ಕೃತಿಯ ಬಗ್ಗೆ ಆದ ಒಂದು ಅನುಭವವನ್ನು ಬರೆಯಿರಿ ಅಂಥೇಳಿ. ಸೊ ಅದನ್ನು ಇಲ್ಲಿ ನೀವೇ ನೋಡ್ಕೊಳ್ಬೋದು. ಓಕೆ, ಇನ್ನು ಮುಖ್ಯ ಪ್ರಶ್ನೆಯಲ್ಲಿ ಸೊ ಒಂದು ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಒಂದು ಪತ್ರವನ್ನು ಬರೀಬೇಕು. ಸೊ ವಿಷಯ ಏನಪ್ಪ ಅಂದ್ರೆ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಶಿಕ್ಷಕರ ದಿನಾಚರಣೆ ಕುರಿತು ನಿಮ್ಮ ಗೆಳೆಯನಿಗೆ ಒಂದು ಪತ್ರ ಬರೆಯಿರಿ ಅಂತ ಹೇಳಿದ. ಸೊ ಇಲ್ಲಿ ಕೊಟ್ಟಿರ್ತೀನಿ ಪತ್ರವನ್ನು ನೋಡಿ. ಸೊ ಕ್ಷೇಮ ಅಂತಕ್ಕಂಥದ್ದು ಇವರಿಂದ ಸಾತ್ವಿಕ್, 8ನೇ ತರಗತಿ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇಲ್ಲಿ ಇರ್ತಕ್ಕಂಥದ್ದು 12ನೇ ಸೆಪ್ಟೆಂಬರ್ 2025. ವಿಷಯ ಏನಪ್ಪ ಅಂತಂದ್ರೆ ಪ್ರೀತಿಯ ಗೆಳೆಯ ಮಾನ್ವಿತನಿಗೆ ಅಂಥೇಳಿ ಸೊ ಇಲ್ಲಿ ಬರಿಬೇಕಾಗ್ತದೆ. ನೆಕ್ಸ್ಟು ನಿನ್ನ ಪ್ರೀತಿಯ ಗೆಳೆಯನಾದ ಸಾತ್ವಿಕ್ ಮಾಡುವ ಶುಭ ಪ್ರಣಾಮಗಳು. ಇಲ್ಲಿ ನಾನು ಆರೋಗ್ಯದಿಂದ ಇದ್ದೇನೆ. ನೀವು ಸಹ ಆರೋಗ್ಯವಾಗಿ ಇರುವಿರೆಂದು ಭಾವಿಸಿಕೊಂಡಿದ್ದೇನೆ. ಹಾಗೆ ಇಲ್ಲಿ ನನ್ನ ವಿದ್ಯಾಭ್ಯಾಸವು ಕೂಡ ಚೆನ್ನಾಗಿ ನಡೆಯುತ್ತಿದೆ. ಈ ಪತ್ರದ ಬರೆಯಲು ಕಾರಣವೇನೆಂದರೆ ಸೊ ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ 15/5/2025 ಶಿಕ್ಷಕರ ದಿನಾಚರಣೆಯ ಒಂದು ಏರ್ಪಡಿಸಲಾಗಿತ್ತು. ನಮ್ಮ ಶಾಲೆಯ ಒಂದು ಶಾಲಾ ಸಂಸತ್ತಿನ ಒಂದು ಪ್ರತಿನಿಧಿಗಳ ನೇತೃತ್ವದಲ್ಲಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೂ ಕೆಲವೊಂದು ಆಟಗಳನ್ನು ಆಡಿಸಿದೆವು. ಎಲ್ಲ ಶಿಕ್ಷಕರು ಸಹ ಬಹಳ ಸಡಗರದಿಂದ ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸೊ ಅಷ್ಟೇ ಅಲ್ಲದೆ ಏನಪ್ಪ ಅಂದರೆ ಹಲವು ವಿದ್ಯಾರ್ಥಿಗಳು ಶಿಕ್ಷಕರ ಕುರಿತು ಅತ್ಯುತ್ತಮವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಹಾಗೆ ಶಿಕ್ಷಕರು ಸಹ ಏನಪ್ಪ ಅಂದರೆ ವಿದ್ಯಾರ್ಥಿ ಜೀವನಕ್ಕೆ ಅಗತ್ಯವಾಗಿರ್ತಕ್ಕಂಥ ಸಲಹೆಗಳನ್ನು ಕೂಡ ಇಲ್ಲಿ ಕೊಡ್ತಾರೆ. ಹೀಗೆ ಏನಪ್ಪ ಅಂದರೆ ಕಾರ್ಯಕ್ರಮ ಅಂತಕ್ಕಂಥದ್ದು ಯಶಸ್ವಿಯಾಗಿ ಸಂಪನ್ನಗೊಂಡಿತು ಅಂತೇಳಿ ಬರೀಬೇಕು. ಮತ್ತಷ್ಟು ವಿಷಯಗಳನ್ನು ರಜೆಗೆ ಊರಿಗೆ ಬಂದಾಗ ಮಾತನಾಡೋಣ ಅಂಥೇಳಿ ಎಷ್ಟು ಬರೆದು ಸಾಕು. ಇನ್ನು ಇಂತೆ ನಿಮ್ಮ ಗೆಳೆಯ ಸಾತ್ವಿಕ್ ಅಂತೇಳಿ ಬರೀಬೇಕು. ಇನ್ನು ಶುಭ ಪ್ರಮಾಣಗಳೊಂದಿಗೆ ಏನಪ್ಪ ಅಂದರೆ ಇವರಿಗೆ ಮನ್ವಿತ್, 8ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ, ಹೊನ್ನಾವರ ಅಂತೇಳಿ ಆ ಕೋಡ್ ಕೂಡ ಬರೀಬೇಕು. ಇನ್ನು ಇನ್ನೊಂದು ವಿಷಯ ಇತ್ತು, ಅದು ಯಾವತ್ತಪ್ಪ ಅಂದರೆ ಇಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ 10 ವಾಕ್ಯಗಳಲ್ಲಿ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೀಬೇಕು ಅಂಥೇಳಿ ಅಥವಾ ಪ್ರಶ್ನೆ ಇದೆ ಇದು. ಸೊ ಇದನ್ನು ನೀವೇ ನೋಡ್ಕೊಳ್ಬೋದು. ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಒಂದು ಪಾತ್ರ ಅಂತಕ್ಕಂಥದ್ದು ಒಂದು ಪ್ರಬಂಧ ಇದೆ. ಸೊ ಮೊದಲನೇದಾಗಿ ಪೀಠಿಕೆಯನ್ನು ಹಾಕಬೇಕು, ಆಮೇಲೆ ವಿಷಯದ ನಿರೂಪಣೆ ಇರಬೇಕು. ಸೊ ಲಾಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಉಪಸಂಹಾರ ಅಂತಕ್ಕಂಥದ್ದು ಇರಬೇಕಾಗ್ತದೆ. ಇನ್ನು ನೆಕ್ಸ್ಟು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳಿ ಸೊ ಇಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಏನಂತಂದರೆ ಗ್ರಂಥಾಲಯದ ಮಹತ್ವ ಅಂತಕ್ಕಂಥದ್ದು ಕೂಡ ಒಂದಿದೆ.
ಸೊ ಅದನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ಕೂಡ ಪೀಠಿಕೆಯನ್ನು ಹಾಕಬೇಕು. ಸೊ ಗ್ರಂಥಾಲಯದ ಒಂದು ಕುರಿತಾಗಿ ವಿಷಯವನ್ನು ನಿರೂಪಣೆ ಮಾಡಬೇಕು. ನೆಕ್ಸ್ಟು ಲಾಸ್ಟ್ ಒನ್ ಯಾವುದಪ್ಪ ಅಂತಂದರೆ ಉಪಸಂಹಾರ ಅಂತಕ್ಕಂಥದ್ದಲ್ಲಿ ಹಾಕಬೇಕಾಗ್ತದೆ. ಸೊ ಇದಿಷ್ಟೇನಪ್ಪ ಅಂದ್ರೆ 8ನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ essay 1 ಅಂತ ಕರಿತೀವಿ. ಸೊ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.